ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿನ್ನೆ ಹೊಲಿಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಲ್ವ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲಲ್ಲಿ. ಇವತ್ತು 2ನೇ ಕ್ಲಾಸು. ನಿನ್ನೆ ಒಂದಿನ ನಾನೆಲ್ಲ ನಮ್ಮದು ಕ್ಲಾಸ್ ಬಗ್ಗೆ, ಬೇಸಿಕ್ ಕ್ಲಾಸ್ ಬಗ್ಗೆ ಎಲ್ಲ ಹೇಳಿದ್ದೆ ಅಲ್ವ. ಇವತ್ತು ನಾವು ಸ್ಟಾರ್ಟ್ ಮಾಡೋಣ, ಹೇಗೆ ನಾವು ಕೆಲಸ ಸ್ಟಾರ್ಟ್ ಮಾಡೋದು ಫಸ್ಟು ಬೇಸಿಕ್ ಟೈಲರಿಂಗು ಅಂತ ನೋಡಿ. ನಾನು ನಿನ್ನೆ ನಿಮಗೆ ಈ ಥರ ಸ್ಕ್ವೇರ್ ಬಟ್ಟೆ ತೊಗೊಳಕ್ಕೆ ಹೇಳಿದ್ದೆ. ನೀವು ಏನಾದರೂ ರೆಡಿ ಮಾಡಿ ಇಟ್ಕೊಂಡಿದ್ರೆ ನೋಡಿ, ಈ ಥರ ಈಗ ಇದು ನಾವು ಸ್ಕ್ವೇರಾಗಿ ತೊಗೊಂಡ್ರೆ ನಾವು ಮಾಡೋದು ಈಗ ಇದನ್ನೇನು ನಾವು ಎಮ್ಮಿಂಗ್ ಮಾಡೋದು ಕಲಿತೀವಲ್ವ, ನಮಗೆ ಆಲ್ ಪರ್ಪೋಸ್ ಯೂಸ್ ಆಗುತ್ತೆ. ಒಂದು ಮನೆಯಲ್ಲಿ ಚಿಕ್ಕ ಪುಟ್ಟ ಕಾಟನ್ ಬಟ್ಟೆ ಇದ್ದರೆ ಕೈಲೇ, ಮಿಷನ್ ಇಲ್ಲಪ್ಪ ಅಂದರೆ ಕೈಲೇ ಸ್ಟಿಚ್ ಮಾಡಿ ಮಕ್ಕಳಿಗೆ ನ್ಯಾಪ್ಕಿನ್ನು, ನಾವು ಎದಕ್ಕಾದರೂ ಬಟ್ಟೆ ಮೇಲೆ ಹಾಕಲಿಕ್ಕೆ ಸಾಮಾನುಗಳು ಒರೆಸ್ಲಿಕ್ಕೆ ಕಟ್ ಮಾಡಿದರೆ ಚುಂಗ್ ಬರುತ್ತೆ. ಆ ಥರ ಬದಲಾಗಿ ನಾವು ಈ ಥರ ಎಮ್ಮಿಂಗ್ ಕೈ ಕೆಲಸ ಕಲಿತ್ರೆ ನಮಗೆ ಅಭ್ಯಾಸನೂ ಆಗುತ್ತೆ. ಮಾಡ್ತಾ ಮಾಡ್ತಾ ನಾವು ಮುಂದೊಂದು ಸೀರೆ ಫಾಲ್ ಹಾಕ್ಲಿಕ್ಕೆ, ಬ್ಲೌಸ್ ಎಮ್ಮಿಂಗ್ ಮಾಡಿಕೊಡೋಕ್ಕೆ ಎಲ್ಲದಕ್ಕೂ ಪ್ರಾಕ್ಟೀಸ್ ಆಗುತ್ತೆ. ನೋಡಿ, ನಾನು ಇವಾಗ ಹೇಳ್ತಾ ಇರೋದು ಇದು. ಈಗ ನೋಡಿ, ಸಿಂಗಲ್ ಥ್ರೆಡ್ ತೊಗೊಂಡಿದ್ದೀನಿ. ಅದನ್ನು ನಾನಿವಾಗ ಗ್ಯಾಪ್ ಬಿಟ್ಟು ಚುಚ್ಕೊತಾ ಇದ್ದೀನಿ. ಸಿಂಗಲ್ ಬಟ್ಟೆ ಇದೆ, ಸಿಂಗಲ್ ಥ್ರೆಡ್ಡು. ಈ ಥರ ಇದು ದಾಟೋ ಸ್ಟಿಚ್ಚು ಅಂತ ಹೇಳ್ತಾರೆ. ದಾಟೋಲಿಗೆ ಗ್ಯಾಪಲ್ಲಿ ಬರುತ್ತೆ. ಇದು ನಿಮಗೆ ದಪ್ಪ ಥ್ರೆಡ್ಡು, 6 ಎಳೆ ಥ್ರೆಡ್ಡು ದಾರ ಸಿಗುತ್ತಲ್ವ ಎಂಬ್ರಾಯ್ಡ್ರಿ ಸ್ಟಿಚ್ ಮಾಡೋಕ್ಕೆ. ಆ ಸ್ಟಿಚ್ ಇಲ್ಲಾದರೂ ನೀವು ಕಲಿತು ಈ ಥರದ್ದೇನಾದರೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ಥರ ಸ್ಟಿಚ್ ಕಲಿಯೋದ್ರಿಂದ ನಮಗೆ ಎದಕ್ಕೆ ಯೂಸ್ ಆಗುತ್ತೆ ಅಂತ ನೋಡಿ, ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಆದರೆ ಇದು ಮಾಡುವಾಗ ಎಲ್ಲ ಸ್ಟಿಚ್ಚು ಒಂದೇ ಈಕ್ವಲಲ್ಲಿ ಬರಬೇಕು. ನಾವು ಫಸ್ಟ್ ಇದನ್ನು ಅಭ್ಯಾಸ ಮಾಡ್ಕೋಬೇಕು. ಒಂದು ಸ್ಟಿಚ್ ದೂರ, ಒಂದು ಸ್ಟಿಚ್ ಹತ್ರ ನೋಡಿ, ಆ ಥರ ಬರಬಾರ್ದು. ಹೀಗೆ ದೊಡ್ಡದು ಚಿಕ್ಕದು ಗ್ಯಾಪು ಜಾಸ್ತಿ ಬರೋದು ಮಾಡಬಾರ್ದು. ನೀವು 1-2 ದಿನ ಪ್ರಾಕ್ಟೀಸ್ ಮಾಡಿ. ಯಾವುದಾದ್ರು ಚಿಕ್ಕ ಪುಟ್ಟ ಬಟ್ಟೆ ತೊಗೊಂಡು ಹಿಂಗೆ ಹಾಕಿ ನೋಡಿ, ಇದು ರಾಂಗು, ಈ ಥರ ಬರಬಾರ್ದು. ಇವಾಗ ನಾನು ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಒಂದೇ ಗ್ಯಾಪಲ್ಲಿ. ಈಗ ನಾವೇನು ಮಾಡಿ ತೋರಿಸಿದ್ನಲ್ಲ, ಆ ಸ್ಟಿಚ್ಚು ಒಂದೇ ಲೆವೆಲಲ್ಲಿ ಬರಬೇಕು. ಸಾರಿ, ಅದು ನಿಮಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಈ ತೋರಿಸ್ತಾ ಇದ್ದೀನಲ್ಲ, ಈ ವೈಟ್ ಥ್ರೆಡ್ಡಲ್ಲಿ ಬಂದಿದೆಯಲ್ಲ, ಅದು ಬಂದು ನಿಮಗೆ ಸ್ಟಿಚ್ಚಿಂಗು. ಇವಾಗ ನಾನು ಬಟ್ಟೆ ನೋಡಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಡಬಲ್ ಫೋಲ್ಡ್, ಫಸ್ಟ್ ಲೇಯರ್ ಒಂದು, ನೋಡಿ ಸಿಂಗಲ್ ಬಟ್ಟೆನ 2 ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಒಂದು ಲೇಯರ್ ಫೋಲ್ಡ್ ಮಾಡ್ಕೊಂಡು ಸ್ವಲ್ಪ ಉಗುರಿನ ಸಹಾಯದಿಂದ ಹಿಂಗೆ ನೀಟಾಗಿ ಇದನ್ನು ಮಾಡಿ, ಬೆರಳು ಸಹಾಯದಿಂದ ಹಾಗೆ ಅದು ಕ್ಲೀನಾಗಿ ಕೊಡುತ್ತೆ. ಇಲ್ಲ ಐರನ್ ಮಾಡ್ಕೊಳೋದಾದರೆ ಮಾಡ್ಕೊಳ್ಳಿ. ಇವಾಗ ಅದನ್ನು ಇನ್ನೂ ಒಂದು ಫೋಲ್ಡ್ ಮಾಡಿರ್ತೀವಿ, 2 ಫೋಲ್ಡು ಮಾಡಿದಾಗ ನೋಡಿ ತೋರಿಸ್ತಾ ಇದ್ದೀನಿ. ಫಸ್ಟು ನಮ್ಮ ಎಡಗೈ ತೋರು ಬೆರಳು ಕೆಳಗಡೆ ಆಗಬೇಕು, ಹೆಬ್ಬೆರಳು ಮೇಲೆ ಬಟ್ಟೆ ಸಪೋರ್ಟ್ಗೆ, ಆಮೇಲೆ ಮಧ್ಯ ಬೆರಳು ಅದು ಸಪೋರ್ಟು. ಇವಾಗ ನೋಡಿ, ನಿಧಾನಕ್ಕಿಲ್ಲೇ ನೋಡ್ಕೊಳ್ಳಿ. ನೋಡಿ, ಅದು ನಾನಿವಾಗ ಬರೀ ಫೋಲ್ಡ್ ಮಾಡಿದ್ದೀನಲ್ಲ, ಆ ಬಟ್ಟೆಗೆ ಮಾತ್ರ ಚುಚ್ಕೊಂಡಿದ್ದೀನಿ. ಯಾಕಂದರೆ ಕೆಳಗಡೆ ಕಾಣಿಸ್ಬೋದು, ಗಂಟಿದೆಯಲ್ವಾ. ಇವಾಗ ನೋಡಿ, 2 ಆ ಸಿಂಗಲ್ ಬಟ್ಟೆ ಮತ್ತು ಫೋಲ್ಡ್ ಮಾಡಿದ ಬಟ್ಟೆ ಎರಡನ್ನೂ ಚಿಕ್ಕದಾಗಿ, ಜಾಸ್ತಿ ದಪ್ಪ ಚುಚ್ಕೋಬಾರ್ದು. ಸ್ವಲ್ಪ ಬಟ್ಟೆ ತೊಗೋಬೇಕು. 2 ಬಟ್ಟೆ ತೊಗೊಂಡು ಸೂಜಿ ಇದರಿಂದ ತೆಗಿಬೇಕು ಮೇಲ್ಗಡೆ. ನೋಡಿ, ದಾರನ ಈ ಥರ ನೋಡಿ, ಒಂದೇ ಲೆವೆಲಾಗಿ ಬರಬೇಕು ಥ್ರೆಡ್ಗಳು. ಈ ಥರ ಅಭ್ಯಾಸ ಮಾಡ್ಕೊಳ್ಳಿ. ನಾವು ಪರ್ಫೆಕ್ಟ್ ಕೈ ಹೊಲಿಗೆ ಅಥವಾ ಎಮ್ಮಿಂಗು ಮಾಡೋದು ಕಲಿತ್ರೆ ಸೀರೆ ಫಾಲ್ಗೂ ಅವಶ್ಯ. ಈಗ
ಎರಡು ಕಡೆ ಮಿಷನ್ ಹೊಲಿಗೆ ಹಾಕ್ತಾರೆ. ಆದರೂ ಕೆಲವೊಂದು ಸೀರೆಗಳಿಗೆ ನಾವು ಎಮ್ಮಿಂಗೆ ಹಾಕಬೇಕಾಗುತ್ತೆ. ಕಸ್ಟಮರ್ ಡಿಮ್ಯಾಂಡ್ ಮಾಡ್ತಾರೆ ಎಮ್ಮಿಂಗ್ ಬೇಕು ಅಂತ. ಆವಾಗ ಟೇಲರ್ಗಳಿಗೆ ಸ್ಟಿಚ್ ಮಾಡಿಕೊಡೋದೇ ಸಾಕಾಗುತ್ತೆ. ಆವಾಗ ಎಮ್ಮಿಂಗ್ ಮಾಡೋರನ್ನ ಕೇಳ್ತಾ ಇರ್ತಾರೆ. ಆವಾಗ ನೀವು ಈ ಥರ ಮನೆಯಲ್ಲೇ ಕೂತ್ಕೊಂಡು ಏನಾರು ಒಂದು ಸ್ವಲ್ಪ ದುಡಿಮೆ ಮಾಡಬೇಕು ಅನ್ನೋರಿದ್ರೆ ಇವಾಗ ಈ ಥರದ್ದು ಎಮ್ಮಿಂಗ್ ಕಲೀರಿ. ಕಲಿತು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮನೆಯಲ್ಲಿ. ಆಮೇಲೆ ನಾನು ಸೀರೆಗೆ ಎಮ್ಮಿಂಗ್ ಮಾಡೋದು ಫುಲ್ ಫಾಲ್ ಹಾಕೋದು ವಿಡಿಯೋ ಮಾಡ್ತೀನಿ. ಆವಾಗ ಇದನ್ನ ಎಮ್ಮಿಂಗ್ ಪ್ರಾಕ್ಟೀಸ್ ಮಾಡಿ ನೀವು ಈ ಥರ ಕಲಿತ್ರೆ ನಾನು ಕೇಳ್ತಾರೆ ಸಹಜ, ನಾನು ಏನಾರು ಮಾಡಬೇಕು ಅಂದಾಗ ಎಮ್ಮಿಂಗ್ ಮಾಡಿಕೊಡಿ, ನಮಗೆ ಉಕ್ಸ್ ಬಟನ್ ಹಾಕ್ಕೊಡಿ ಅಂತ ಕೇಳಿದಾಗ ನೀವು ಇಚ್ಛೆ ಏನಾರು ಮಾಡಬೇಕು ಅನ್ನೋದು ಇಚ್ಛೆ ಇತ್ತು ಅಂದರೆ ನೀವು ಈ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಸಾಕು. ದಿನಕ್ಕೆ ಒಂದು 100-150 ರೂಪಾಯಿ ಮನೆ ಕೆಲಸ ಮಾಡಿ 100-150 ರೂಪಾಯಿ ನಾವು 200 ರೂಪಾಯಿ ತನಕನೂ ಮನೆ ಕೆಲಸ ಮಾಡ್ಕೊಂಡು ದುಡಿಬೋದು. ನೋಡಿ ಈ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಚಿಕ್ಕದಾಗಿಯೇ ಒಂದೇ ಲೆವೆಲಾಗಿ ಬರಬೇಕು, ಸಮವಾಗಿ ಬರಬೇಕದು. ಆಚೆಯಿಂದ ನೋಡಿದಾಗ ನೋಡಿ ಸ್ಟಿಚ್ ಥ್ರೆಡ್ಡೇ ಕಾಣಿಸಲಂಗಿಲ್ಲ. ತುಂಬ ಸಿಂಪಲ್ಲಾಗಿ ಹಾಕಿದಾರೋ ಇಲ್ಲ ಅನ್ನೋ ಥರ ನೋಡಿ. ಇಲ್ಲಿ ದಪ್ಪ ತೊಗೊಂಡಿದ್ದೀನಿ. ಈ ಥರ ದಪ್ಪ ತೊಗೊಳೋದು ಅಭ್ಯಾಸ ಮಾಡ್ಕೊಳ್ಳಿ. ಈ ಥರ ಚಿಕ್ಕದಾಗಿ ಮಾಡೋದು ಕಲೀರಿ. ಆಮೇಲೆ ಮೊದಲು ಆ ಥರ ಪ್ರಾಕ್ಟೀಸ್ ಮಾಡುವಾಗ ದಪ್ಪನೇ ಬರುತ್ತೆ ನೋಡಿ. ಇವಾಗ ಫೋಲ್ಡಿಂಗು, ಈಗ ನಾ ಏನು ಸ್ಟಿಚ್ ಮಾಡ್ತಾಯಿರೋ ಬಟ್ಟೆ ನ್ಯಾಪ್ಕಿನ್ ಸಿಕ್ಕುತ್ತಲ್ಲ ರೆಡಿಮೇಡು, ಆ ನ್ಯಾಪ್ಕಿನ್ಗೆ ಇದೇ ಥರ ಸ್ಟಿಚ್ ಒಂದು ಕಡೆಯಿಂದ ಸ್ಟಾರ್ಟ್ ಆದರೆ ಇನ್ನೊಂದು ಕಡೆ ಲಾಸ್ಟಿಗೆ ಬಂದು ಅಲ್ಲಿಗೆ ಎಂಡ್ ಮಾಡ್ತಾರೆ. ಸ್ಟಾರ್ಟು ಎಂಡು ಒಂದೇ ಕಡೆ ಬಂದು ಇದು ಆಗುತ್ತೆ ನೋಡಿ. ಇವಾಗ ನಮಗೆ ಇದು ನ್ಯಾಪ್ಕಿನ್ ಫೋಲ್ಡಿಂಗ್ ಸ್ಟಿಚ್ಚು. ಇದು ನಮಗೆ ಈ ಫೋಲ್ಡಿಂಗು ಡ್ರೆಸ್ಗೆ ಹೊಲಿಬೇಕಾದ್ರೆ ಬೇಕಾಗುತ್ತೆ. ಇದೇ ಥರ ಮೆಥಡಲ್ಲೇ ಡ್ರೆಸ್ಗೆ ಸ್ಲಿಟ್ ಇಡ್ತೀವಿ, ಆ ಟೈಮಲ್ಲಿ ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಥರ ಬಟ್ಟೆ ತೊಗೊಂಡು ಒಂದು 10 ಇಂಚಿನಷ್ಟು ಕಟ್ ಮಾಡ್ಕೊಳ್ಳಿ. ದೊಡ್ಡ ಬಟ್ಟೆ ಬೇಡ. ಈಗ ನೀವು ಹೊಲಿದ್ರೂ ಮಕ್ಕಳಿಗೆ ಯೂಸ್ ಆಗಬೇಕು, ಮನೆಗೆ ಎದಕ್ಕಾದ್ರೂ ಯೂಸ್ ಆಗಬೇಕು. ಬಟ್ಟೆ ಕಾಟನ್ ಬಟ್ಟೆ ಇದ್ದೇ ಇರುತ್ತೆ ನೋಡಿ. ಈ ಥರ ಅದು ಸ್ಟಿಚ್ ಮೇಲೆ ಈ ಥರ ಒಂದೇ ಸಮವಾಗಿ ಆ ಕಡೆ ಎಷ್ಟು ಫೋಲ್ಡಿಂಗ್ ಮಾಡಿದ್ದೀವೋ ಅಷ್ಟೇ ಫೋಲ್ಡ್ ಮಾಡಬೇಕು. ಪ್ಲೀಸ್ ಎಲ್ಲರೂ ಇದರ ಸಹಾಯ ವಿಡಿಯೋ ಮಾಡ್ತಾಯಿದ್ದೀನಲ್ವ, ಇದ್ರದ್ದು ನೋಡಿ ಇದ್ರ ಸಹಾಯದಿಂದ ನೀವು ಮನೆಯಲ್ಲಿ ಒಂದು 4 ಕಾಸು ದುಡ್ಡು ಮಾಡ್ಕೋಬೇಕು ಅನ್ನೋ ಮನಸ್ಸಿದ್ದವರು ದಯವಿಟ್ಟು ವಿಡಿಯೋ ನೋಡಿ. ಆಮೇಲೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ನಿಮಗಿಷ್ಟ ಆಗಿಲ್ಲ ಅಂದರೂ ನಿಮ್ಮ ಫ್ರೆಂಡ್ಸಿಗೆ ಹೇಳಿರ್ತಾರೆ, ನಾನು ಟೈಲರಿಂಗ್ದು ಏನಾದ್ರು ಮಾಡಬೇಕು, ಮನೇಲಿ ಕೂತ್ಕೊಂಡು ಏನಾದರೂ ಕಲಿಬೇಕು ಅನ್ನೋತೀನಿ, ಹೊರಗೆ ಹೋಗೋಕೆ ಅನುಕೂಲ ಆಗ್ತಾಯಿಲ್ಲ ನನಗೆ ಅಂತ ಹೇಳೋರಿಗೆ ಈ ವಿಡಿಯೋ ನೀವು ಅವ್ರಿಗೆ ಲಿಂಕ್ ಶೇರ್ ಮಾಡಿ ಪ್ಲೀಸ್. ಆಮೇಲೆ ನಾವು ನೋಡಿ ಇವಾಗ ಇದೊಂದು ಸ್ಟೆಪ್ಪು ಈ ಥರ ಮಾಡ್ತಾ ಇದ್ದೀನಲ್ವ, ಫಾಸ್ಟಾಗಿ ಮಾಡೋದು. ಫಾಸ್ಟಾಗಿ ಅಂದರೆ ನಮ್ಮ ಕೈಗೆ ಅಭ್ಯಾಸ ಮಾಡಿದ್ಮೇಲೆ ತಾನೇ ಆಟೋಮೆಟಿಕ್ ಒಂದೇ ಲೆವೆಲಾಗಿ ಬರುತ್ತೆ ನೋಡಿ. ಈ ಥರ ನೈಸಾಗಿ ಡಬಲ್ ಎಳೆ ತೊಗೊಳ್ಳಿ, ಡಬಲ್ ದಾರ ತೊಗೊಳ್ಳಿ, ಸಿಂಗಲ್ ಬೇಡ. ಇವಾಗ ನೋಡಿ ಸ್ಟಿಚಸ್ ಚೇಂಜ್ ಮಾಡಿದೆ. ಈಗ ಥ್ರೆಡ್ಡು ಕಡಿಮೆ ಬಂತು. ನಾವು ಜಾಸ್ತಿ ಥ್ರೆಡ್ ತೊಗೊಂಡ್ರೆ ಗಂಟಾಗುತ್ತೆ. ಸೊ ಅದರಿಂದ ಕಡಿಮೆ ಥ್ರೆಡ್ ಅಭ್ಯಾಸ ಮಾಡ್ಕೊಳ್ಳಿ. ಇವಾಗ ಕಡಿಮೆ ಬಂತಲ್ವ, ಇವಾಗ ನಾವು ಕೆಳಗಡೆ ಸಿಂಗಲ್ ಲೇಯರಿಗೆ ಸೇರಿಸ್ಕೋಬಾರ್ದು. ಒಳಗಡೆಯಿಂದ ಆ ಬಟ್ಟೆ ಓಪನ್ ಮಾಡ್ಕೊಂಡು ಅಲ್ಲಿ ಒಂದು ಲೇಯರ್ ಸಿಗುತ್ತಲ್ಲ ಬಟ್ಟೆ, ಅದಕ್ಕೆ ಸೇರಿಸ್ಕೊಂಡು ಗಂಟು ಹಾಕ್ಕೋಬೇಕು. ಇಲ್ಲಾಂದರೆ ಆ ಥರ ಸ್ಟಿಚ್ ಮಾಡಿ ಕೈ ಬಿಟ್ಟರು ಪರವಾಗಿಲ್ಲ, ತೊಂದರೆ ಏನಿಲ್ಲ. ನಾವು ಹಾಕುವಂಥ ಕೈ ಕೆಲಸ ಬಟ್ಟೆಗಳು ಹರಿದ್ರೂ ನಮ್ಮ ಕೈ ಕೆಲಸದ್ದು ಹೊಲಿಗೆ ಹರಿದಿರಬಾರ್ದು. ಆ ಥರ ನಾವು ಬಟ್ಟೆನ ದಾರಕ್ಕೆ ಸಪೋರ್ಟ್ ಗಟ್ಟಿಯಾಗಿ ತೊಗೊಂಡು ಸ್ಟಿಚ್ ಮಾಡಬೇಕು. ಇವಾಗ ಸೇರಿಸ್ಕೋಬೇಕಾದ್ರೂ ಅಷ್ಟೇ ಕೆಳಗಡೆಯಿಂದ ಸಿಂಗಲ್ ಲೇಯರ್ ಇದೆಯಲ್ಲ ಫ್ಲ್ಯಾಟಾಗಿ, ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಡಿ. ಮೊದಲು ಯಾವ ಥರ ದಾರ ಕಟ್ ಮಾಡ್ಕೊಂಡ್ವಲ್ಲ ಅಲ್ಲಿಂದನೇ ಜಾಯಿಂಟ್ ಮಾಡ್ಕೊಳ್ಳಿ ಗಂಟಾಕಿ ನೋಡಿ. ಈ ಥರ ನಮಗೆ ಆಚೆಯಿಂದ ಡಬಲ್ ಸ್ಟಿಚ್ ಕಾಣಿಸೋಂಗಿಲ್ಲ ಈ ಥರ ಮಾಡಿದರೆ. ಸಿಂಗಲ್ ಆಗಿ ದಪ್ಪ ಬಟ್ಟೆ ಜಾಸ್ತಿ ತೊಗೋಬೇಡಿ, ಕಡಿಮೆ ತೊಗೊಂಡು ಹೊಲಿಗೆನೂ ಬಿದ್ದಿರಬೇಕು, ನೈಸಾಗಿ ಕಾಣಿಸ್ತಾ ಇರಬೇಕು, ಬಟ್ಟೆ ಗಟ್ಟಿಯಾಗಿಯೂ ಹೊಲಿಗೆ ಇರಬೇಕು. ಆ ಥರ
ನೋಡಿ ಜಾಸ್ತಿ ದಾರ ಆದರೆ ಈ ಥರ ಗಂಟು ಸಿಕ್ಕಾಕೊಳುತ್ತೆ. ಸ್ವಲ್ಪ ನಿಧಾನಕ್ಕೆ ಮಾಡಬೇಕು. ಕೆಲಸ ಫಾಸ್ಟಾಗಿ ಆಗಲ್ಲ. ಜಾಸ್ತಿ ದಾರ ತಗೊಂಡ್ರೆ ಕೈಯಲ್ಲಿ ಅಡಚಣೆ ಆಗ್ತಾ ಇರ್ತೈತಿ, ಅದು ಅಡ್ಡ ಅಡ್ಡ ಬರ್ತಾ ಇರುತ್ತೆ. ನೋಡಿ ಇವಾಗ ಇನ್ನೊಂದು ಸ್ಟೆಪ್ಸಲ್ಲಿನೂ ಹಾಗೇ ಅದು ಫೋಲ್ಡ್ ಮಾಡ್ಕೊಂಡು, ಬಟ್ ಈಗ ನಾನೇನು ಫೋಲ್ಡ್ ಮಾಡ್ತಾಯಿದ್ದೀನಲ್ವ, ಅಲ್ಲಿ ದಾರ ಎಲ್ಲಿಗೆ ಬಂದು ಎಂಡ್ ಆಗಿದೆಯಲ್ಲ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ನೋಡಿ ಈ ಥರ. ಅಯ್ಯೋ ಇದು ಏನು ಹೇಳ್ತಾ ಇದ್ದಾರೆ, ಇದು ಎಲ್ಲರಿಗೂ ಬರುತ್ತೆ ಅಂತ ವಿಡಿಯೋ ನೋಡಿದವರು ಅನ್ಕೋಬೋದು. ಬಟ್ ಇದನ್ನೇ ನಿಮಗೆ ಕೆಲಸದಲ್ಲಿ ಕಸ್ಟಮರ್ನ ನೀವು ಚೆನ್ನಾಗಿ ಕಲಿತು ಎಲ್ಲ ಸ್ಟಿಚ್ ಮಾಡಿರ್ತಾರೆ. ಬ್ಲೌಸ್ ಮಾಡಿಸಿರ್ತೀವಿ, ನಾವು ಹೊರಗಡೆ ನೋಡ್ತೀವಿ, ನಾವು ಒಬ್ಬರು ಟೇಲರಾಗಿ ನೋಡ್ತಾ ಇರ್ತೀನಿ, ಮಾಡ್ತಾ ಇರ್ತೀವಿ. ಬೇರೆ ಟೇಲರ್ಗಳಲ್ಲಿ ನಮಗೆ ಕಸ್ಟಮರ್ ಕಡೆಯಿಂದ ಬಂದಿರ್ತಾವಲ್ಲ ಕಮೆಂಟ್ಗಳು, ಎಲ್ಲ ಸ್ಟಿಚ್ ಚೆನ್ನಾಗಿ ಮಾಡಿರ್ತಾರೆ. ಸೀರೆ ಫಾಲ್ ಎಮ್ಮಿಂಗ್ ಮಾತ್ರ ಸರಿ ಹಾಕಿರಂಗಿಲ್ಲ, ಎಲ್ಲ ಚೈನ್ಗಳಿಗೆ ಸಿಕ್ಕಾಕೊಳುತ್ತೆ. ಒಂದ್ಸಲ ವಾಶ್ ಮಾಡಿದರೆ ಹೋಗ್ಬಿಡುತ್ತೆ. ಆಮೇಲೆ ಎಲ್ಲ ಒಂದು ಹೊಲಿಗೆ ದೊಡ್ಡದು, ಒಂದು ಹೊಲಿಗೆ ಚಿಕ್ಕದಾಗಿ ಕಾಣಿಸುತ್ತೆ ಅಂತ ನಮಗೆ ಕಸ್ಟಮರು ನಮಗೆ ಫೀಡ್ಬ್ಯಾಕ್ ಕೊಡ್ತಾರಲ್ವ. ಸೊ ಅದಕ್ಕೋಸ್ಕರನೇ ನಾನು ನಿಮಗೆ, ಇದು ಚಿಕ್ಕದೇ ಇರ್ಬೋದು ಕೆಲಸ, ಬಟ್ ಇದರಷ್ಟು ಕೆಲಸ ನೀಟಾಗಿ ಮಾಡೋದು ಕಲಿತ್ರೆ ಇದರಿಂದ ನಾವು ನಿಮಗೆ ಕಸ್ಟಮರ್ ಜಾಸ್ತಿ ಸಿಗ್ತಾರೆ. ಸೀರೆ ಫಾಲ್ ಚೆನ್ನಾಗಿ ಹಾಕ್ತಾರಪ್ಪ ಅಂತ ಟೇಲರ್ಗಳು ನಿಮಗೆ ಇನ್ನೂ 2-3 ಸೀರೆ ಬೇರೆಯವ್ರ ಕಡೆ ಕೊಡೋ ಬದಲಾಗಿ ನಿಮಗೆ ಕೊಡ್ತಾರೆ. ಆವಾಗ ನಿಮಗೂ ಒಂದು ದುಡಿಮೆ ಆಗುತ್ತೆ. ನೋಡಿ ಈ ಸ್ಟಿಚ್ ಚೇಂಜ್ ಮಾಡ್ತಾಯಿದ್ದೀನಿ ನೋಡಿ, ಇದನ್ನು ಹಾಕ್ತಾರೆ, ಈ ಥರನೂ ಸ್ಟಿಚ್ ಮಾಡ್ತಾರೆ. ಬಟ್ ಕೈ ಕೆಲಸ ಲೇಟ್ ಆಗುತ್ತೆ, ಬಟ್ ಗಟ್ಟಿ ಇರುತ್ತೆ. ನೋಡಿ ಗಂಟು ನಾವು ಫ್ರಂಟಿಗೆ ತಗೋಬೇಕು ಆ ಥ್ರೆಡ್ನ. ನೋಡಿ ಆ ಒಳಗಡೆಯಿಂದ ನೋಡಿ ಒಂದೇ ಲೆವೆಲಾಗಿ ನೋಡಿ ನೀಟಾಗಿರುತ್ತೆ, ಒಂದೇ ಲೆವೆಲಾಗಿ ನೀಟಾಗಿ ಬರುತ್ತೆ. ಗಂಟು ಹಾಕದಂಗೂ ಆಗುತ್ತೆ. ಆಮೇಲೆ ಈ ಸ್ಟಿಚ್ನ ನಾವು ಮಾಮೂಲಿ ನಾನು ಹಿಂದೆಗಡೆ ತೋರಿಸಿರೋ ಸ್ಟಿಚ್ಚಲ್ಲಿನೂ ಅಲ್ಲೊಂದು ಸ್ವಲ್ಪ ಗ್ಯಾಪ್ ಬಿಟ್ಟುಬಿಟ್ಟು ಈ ಥರ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಕೆಳಗಡೆಯಿಂದ ಮೇಲ್ಗಡೆ ತಗೋಬೇಕಾದ್ರೆ ಈ ಥರ ಎಲ್ಲ ಸ್ವಲ್ಪ ಅಭ್ಯಾಸ ಆಗೋವರೆಗೂ ನಿಮಗೆ ತೊಂದರೆ ಅನಿಸುತ್ತೆ. ಏನು ಮಾಡೋದು ಬಿಡು ಅಂತ ಬಿಡ್ಬೋದು, ಬಟ್ ಬಿಡಬೇಡಿ ಪ್ಲೀಸ್. ಎಲ್ಲರೂ ಟ್ರೈ ಮಾಡಿ. ಅಟ್ಲೀಸ್ಟ್ ನಾವು ಹೊರಗಿಂದು ದುಡಿಮೆ ಆಗಿಲ್ಲ ಅಂದ್ರೂ ನಾವು ಈ ಥರ ಕೈ ಕೆಲಸ ಕಲಿತ್ರೆ ಮನೆಯಲ್ಲಿ ಬಟ್ಟೆಗಳು ಇದ್ದೇ ಇರುತ್ತೆ, ಚಿಕ್ಕ ಚಿಕ್ಕ ಪುಟ್ಟ ಬಟ್ಟೆಗಳು ಸಿಗ್ತಾ ಇರುತ್ತೆ ಕಾಟನ್ದು. ಅದನ್ನು ನಾವು ಈ ಥರ ಫೋಲ್ಡ್ ಮಾಡಿ ಮಕ್ಕಳಿಗೆ ನ್ಯಾಪ್ಕಿನ್ನು, ಲಂಚ್ ಬ್ಯಾಗ್ಸಿಗೆ ಬೇಕು, ಹ್ಯಾಂಡ್ ಕರ್ಚಿಪ್ ಬೇಕು, ಮನೆಯಲ್ಲಿ ಯಾವುದಾದ್ರೂ ಒರೆಸ್ಲಿಕ್ಕೆ ಎದ್ರ ಮೇಲಾದರೂ ಹಾಕ್ಲಿಕ್ಕೆ ಬೇಕಾಗುತ್ತೆ. ಆವಾಗ ನಾವು ಈ ಥರ ನೀಟಾಗಿ ಒಂದು ಅಟ್ರಾಕ್ಟಿವ್ ವರ್ಕ್ ಮಾಡಿ ಅದಕ್ಕೆ ಡಿಸೈನ್ ಮಾಡಿ, ಇವಾಗ ಈ ಥರ ಫೋಲ್ಡ್ ಮಾಡಿ ಮಧ್ಯದಲ್ಲಿ ಏನಾರು ಒಂದು ವರ್ಕ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ. ನಮಗೂ ಒಂದು ಕಲ್ತಂಗಾಗುತ್ತೆ, ನಾವೇ ಮಾಡಿದ್ದೀವಿ ಅಂತ ಖುಷಿ ಬರುತ್ತೆ. ನೋಡಿ ಇವಾಗ ಅದು ಗಂಟು ಸ್ಟಿಚ್ ಮಾಡಿದ್ನಲ್ವ, ಇವಾಗ ಎಮ್ಮಿಂಗು ನಾವು ಕೈ ಹೊಲಿಗೆ ಅಂತ ಹೇಳ್ತೀವಿ. ನೋಡಿ ಹಿರಿಯರು ಹೇಳ್ತಾರೆ, ತುಕ್ಕು ಹಿಡಿದು ಸಾಯೋದಕ್ಕಿಂತ ದುಡಿದು ಸಾಯಿ ಅಂತ. ನಾವು ಮನೆಯಲ್ಲಿ ಎಷ್ಟೇ ಕೆಲಸ ಮಾಡಿದ್ರೂ ನಾವು ಮನೆಯಲ್ಲೇ ಇರ್ತೀಯ ಅಂತ ಇರ್ತಾರೆ. ಅದು ಅವರು ಸಹಜ, ಹೊರಗೋ ಕೆಲಸ ಮಾಡಿ ಬರ್ತಾರೆ, ನಾವು ಮನೇಲಿರ್ತೀವಿ, ಅದು ಸಹಜ ಅನ್ನೋದು. ಅದಕ್ಕೋಸ್ಕರ ನಾವು ಮನೆಯಲ್ಲಿ ಒಂದು 4 ತಾಸು ಕೆಲಸ ಮಾಡಿದ ಮೇಲೆ ಇನ್ನು ಈ ಥರದ್ದಾದ್ರೂ ಒಂದು ಕೆಲಸ ಮಾಡಿ ಅವ್ರಿಗೆ ಖುಷಿ ಪಡುತ್ತಾ ಇರ್ತಾರೆ ಮನೆಯಲ್ಲಿನೂ. ಏನೋ ಒಂದು 4 ಕಾಸು ದುಡಿತಾಳೆ ಬಿಡು ಅಂತ ನಮಗೂ ಒಂದು ಬೇರೆ ರೀತಿಯಿಂದ ಅವರು ಹೆಲ್ಪ್ ಮಾಡ್ತಾರೆ. ಇದು ನಾವು ಹೆಣ್ಮಕ್ಳು ಸಹಜವಾಗಿ ಕೂತ್ಕೊಂಡು ಮಾತಾಡೋ ಮಾತನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಇರೋದು. ಎಕ್ಸ್ಟ್ರಾ ನಾವೇನು ಮಾತಾಡೋಕ್ಕಾಗಲ್ಲ. ಅದನ್ನೇ ಇವಾಗ ಮನೆ ಕೆಲಸ ಮಾಡಿ ಟಿ ವಿ ನೋಡ್ಕೊತಾನೆ ಮಾಡ್ಬೋದಲ್ವ. ಟಿ ವಿ ನೋಡ್ಕೊತಾನೆ ಮಾಡೋದು, ಮಾತಾಡ್ತಾನೆ ಮಾಡೋದು. ಈ ಥರ ನಿಮ್ಮ ಕೈ ಕೆಲಸ ಪರ್ಫೆಕ್ಟ್ ಕಲಿತ್ರೆ ಡೈಲಿ ಇಲ್ಲ ಅಂದರೂ ನೀವು 300-400 ರೂಪಾಯಿ ಸಾಕಾಗುವಷ್ಟು ದುಡಿತೀರ. ನೋಡಿ ಈ ಥರ ಏನು ಸ್ಟಿಚ್ ಹಾಕ್ತಾಯಿದ್ದೀನಲ್ಲ, ಮೊದಲಿಗೆ ತೋರಿಸಿದ್ನಲ್ವ ಈ ಸ್ಟಿಚ್ಚು,
ಇದು ಸ್ಟಿಚ್ಚು ತುಂಬ ಒಂಥರ ಕೆಲಸ ಸರಿ ಕೊಡಲ್ಲ. ನಾವು ಎಮ್ಮಿಂಗ್ ಮಾಡೋಕ್ಕೆ ಕೊಟ್ಟರೆ ಈ ಥರ ಸ್ಟಿಚ್ ಮಾಡಿ ಕೊಡ್ತಾರೆ ಎಮ್ಮಿಂಗಿಗೆ. ಈ ಥರ ಸ್ಟಿಚ್ಚಸ್ ಇರ್ತವೆ ಎಮ್ಮಿಂಗ್ ಮಾಡೋ ಸೀರೆ ಫಾಲ್ಗೆ ಎಮ್ಮಿಂಗ್ ಕೊಟ್ಟರೆ ಈ ಥರ ಮಾಡ್ತಾರೆ. ಬಟ್ ಈ ಥರ ಮಾಡಬಾರ್ದು ಸೀರೆ ಫಾಲ್ಗೆ ಎಮ್ಮಿಂಗ್ನ, ಅದು ತಪ್ಪು. ಆಮೇಲೆ ದಪ್ಪ ಸಣ್ಣ ಮಾಡೋದು, ಆಮೇಲೆ ನೋಡಿ ಫೋಲ್ಡಿಂಗಲ್ಲಿ ಮಿಕ್ಕುತ್ತೆ ಅದು ಸೈಡಿಗೆ, ಅದು ನೋಡಿ ಒಂದು ದಪ್ಪ ಒಂದು ಸಣ್ಣ ಕಾಣಿಸುತ್ತೆ. ಈ ಥರ ಹತ್ರ ಸೂಜಿ ಚುಚ್ಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಚುಚ್ಕೊಳೋದು ಅಭ್ಯಾಸ ಮಾಡ್ಕೊಳ್ಳಿ. ಒಳಗಡೆಯಿಂದ ಸ್ವಲ್ಪ ದೂರ ಚುಚ್ಕೊಳ್ಳಿ. ನಾವೇನಾದರೂ ಒಂದು ಕೆಲಸ ಮಾಡ್ತಾ ಇರೋದು, ದಿನ ಮನೆ ಕೆಲಸ ಇದ್ದಿದ್ದೇನೆ, ತೊಳೆಯೋದು, ತಿಕ್ಕೋದು, ಒರೆಸೋದು ಅದು ಇದ್ದೇ ಇರುತ್ತೆ. ಸೊ ಅದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಕೈ ಕೆಲಸ ಕಲೀರಿ, ಮನಸ್ಸು ಚೇಂಜ್ ಆಗುತ್ತೆ. ಮಾಡೋದು 4 ಕಾಸು ದುಡಿಗೂ ಆಸೆ ಬರುತ್ತೆ ನಾವು ಕಲಿತಾದ್ಮೇಲೆ. ಪ್ಲೀಸ್ ಎಲ್ಲರೂ ಶೇರ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ನೋಡಿ ಈ ಥರ ಗಂಟೆಣಿಕೆ ಈಗ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ, ಅಲ್ಲಿಗೆ ಬಂದು ಎಂಡ್ ಆಗ್ತಾಯಿದೆ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ನಲ್ವ, ಅಲ್ಲಿಗೆ ಬಂದು ಎಂಡ್ ಆಗ್ತಾಯಿದೆ. ಆ ಥರ ಬರಬಾರ್ದು, ನೀಟಾಗಿ ದೂರ ನೋಡಿ. ಹೊಲಿಗೆ ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಡಿಫ್ರೆಂಟ್ ಚುಚ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಪರ್ಫೆಕ್ಟ್ ಎಮ್ಮಿಂಗ್ ಮಾಡೋದು ಸ್ಯಾರಿಗೆ ಈ ಥರ ಬರಬೇಕು, ಚಿಕ್ಕದಾಗಿ ಚುಚ್ಕೋಬೇಕು. ಇದು ಓಕೆ. ಸೀರೆ ಮೇಲೆ ನಾವು ವರ್ಕ್ ಕಲಿತಾದ್ಮೇಲೆ ಸೀರೆ ಮೇಲೆ ನೀವು ಸ್ವಲ್ಪ ಟ್ರೈ ಮಾಡ್ಕೊಳ್ಳಿ. ನಿಮ್ಮೇ ಓನ್ ಸೀರೆ ತೊಗೊಂಡು ಫಾಲ್ಸಿಗೆ ಆಚೆ ಕೊಡ್ತೀವಿ ಹಾಕ್ಲಿಕ್ಕೆ, ಎಷ್ಟು ತೊಗೊತೀವಿ ಅವರು ಟೇಲರ್ ಮೇಲೆ ಡಿಪೆಂಡು. ಅದ್ರ ಬದಲಾಗಿ ನಾವೇ ಒಂದು ಸೀರೆಗೆ ಫಾಲ್ಗೆ 15ರಿಂದ 20 ರೂಪಾಯಿ ಇದೆ, ಥ್ರೆಡ್ಡಿಗೆ 5 ರೂಪಾಯಿಂದ 6 ರೂಪಾಯಿ ಇದೆ, ಒಂದು ಸೂಜಿ 1 ರೂಪಾಯಿ. ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ ಸೂಜಿ ರೆಗ್ಯುಲರಾಗಿ ಒಂದು ಸೂಜಿ ತೊಗೊಂಡ್ರೆ ನಿಮಗೆ ಎಷ್ಟೋ ದಿನ ಬರುತ್ತೆ. ಥ್ರೆಡ್ಗಳು ಮ್ಯಾಚಿಂಗು ಥ್ರೆಡ್ಡು ಅದೇನು ವೇಸ್ಟ್ ಆಗೋಲ್ಲ, ಬೇರೆದಕ್ಕೂ ಯೂಸ್ ಮಾಡ್ಕೋಬೋದು. ಒಂದು ಮ್ಯಾಚಿಂಗ್ ಫಾಲ್ ತೊಗೊಂಬಂದು ಈ ಥರ ನೀವು ಕಲಿತಾದ್ಮೇಲೆ ಸೀರೆ ಫಾಲ್ಗೆ ಹಾಕೋದು ಕಲಿತ್ರಿ ಅಂದರೆ ನಿಮ್ದು ಎಷ್ಟು ದುಡ್ಡು ಉಳಿತೆ. ಮಿನಿಮಮ್ ಈಗ ಎಮ್ಮಿಂಗ್ ಮಾಡಿದರೆ 100, 150 ಏನೋ ಇದೆ ಮಾರ್ಕೆಟಲ್ಲಿ. ಇದ್ರ ಮೇಲೆ ಟೇಲರ್ ಮೇಲೆ ಡಿಫೆಂಡ್ ಇದೆ ರೇಟು. ಆಮೇಲೆ ಮಾರ್ಕೆಟಿಂಗ್ ಮೇಲೆ ಇದೆ, ಡಿಫ್ರೆಂಟ್ ಮಾರ್ಕೆಟ್ ಇದೆ ರೇಟು. ಸೊ ಅದರಿಂದ ಈಗ ನಾವೇನು ಬೇರೆ ವಿಚಾರ ಮಾಡೋದಂದರೆ 100 ರೂಪಾಯಿ ಕೊಡ್ತೀವಿ ಅಂದ್ರೂ ನಾವು ಇವಾಗ ಎಷ್ಟು 15 1 ರೂಪಾಯಿ, 16, ಅದೊಂದು 5ರಿಂದ 6, ಒಂದು 25 ರೂಪಾಯಿ ಅಂದ್ಕೊಳ್ಳಿ. 25 ರೂಪಾಯಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಎಷ್ಟು ಅಮೌಂಟ್ ಉಳೀತು ನಮಗೆ. ಸೊ ಅದರಿಂದ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಇದೇ ನಮ್ಮ ಸೇವಿಂಗ್ ಮನೆ. ನಾವು ಎಲ್ಲಿ ಬೇರೆ ಕಡೆ ನಾವು ಸೇವಿಂಗ್ ಮಾಡಲಿಲ್ಲ ಅಂತೀವಲ್ಲ, ನಾವು ನಮ್ಮದೇ ಆದ ಕೆಲಸಗಳ್ನ ಈಗ ಬ್ಲೌಸ್ ಕೊಡಿ, ಸ್ಟಿಚ್ ಮಾಡೋಕ್ಕೆ ಬರಲ್ವ, ಬ್ಲೌಸ್ ಕೊಡಿ, ಫಾಲ್ನ ನೀವೇ ಹಾಕ್ಕೊಳ್ಳಿ ಕೈಯಿಂದ, ಅದು ಎಷ್ಟೇ ಉಳಿಯುತ್ತೆ. ಆವಾಗ ಸೀರೆ ಫಾಲ್ ನೀವು ಹಾಕಿದ್ದು ನೋಡಿ ನಿಮ್ಗೆ ಚೆನ್ನಾಗಾಗಿತ್ತು, ನೋಡೋಕೆ ಫಾಲ್ಸ್ ನೀಟಾಗಿ ಕುಂತೈತೆ ಅಂದರೆ ನಿಮ್ಮ ಅಕ್ಕಪಕ್ಕದವ್ರು ಕೊಡ್ತಾರೆ, ಆವಾಗ ನಿಮಗೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ನೋಡಿ ಈ ಥರ ಡಿಫ್ರೆಂಟಾಗಿ ಹಾಕಿ ತೋರಿಸಿದ್ದೀನಿ. ಹೊಲಿಗೆ ತುಂಬ ನೀಟಾಗಿ ಬಂದಿದೆ. ನೋಡಿ ಒಂದು ಸ್ಟಿಚ್ ಹಾಕಿದ್ನಲ್ಲ ಅದ್ರ ಥರನೇ ಇದನ್ನು ಮಾಡೋದು. ನೋಡಿ ಚೆನ್ನಾಗಿ ಬಂದಿದೆ. ಈ ಥರ ಆದರೂ ಅಭ್ಯಾಸ ಮಾಡ್ಕೊಳ್ಳಿ, ಇಲ್ಲ ಆ ಥರ ಮಾಡ್ಕೊಳ್ಳಿ. ಬಟ್ ಈಗ ಹಿಂದೆ ಲೈನ್ ಕಾಣಿಸ್ತಾ ಇದೆಯಲ್ಲ ವೈಟ್ ಜಾಸ್ತಿ, ಆ ಥರ ಬೇಡ. ಈ ಸ್ಟಿಚ್ ಬೇಡ, ಈ ಸ್ಟಿಚ್ಚು ಹೊಲಿಗೆ ಪರ್ಫೆಕ್ಟ್ ಇಲ್ಲ. ಅದಕ್ಕೆ ನೋಡಿ ಈ ಥರ ಎಲ್ಲ ಬರುತ್ತೆ. ಈ ಥರ ಮಾಡೋದು ಅಭ್ಯಾಸನೇ ಮಾಡ್ಕೋಬೇಡಿ, ಕಲೀರಿ ಆದರೆ ಅಭ್ಯಾಸ ಮಾಡ್ಕೋಬೇಡಿ ಅಷ್ಟೇ. ಅದು ಯೂಸ್ ಆಗುತ್ತೆ, ಆ ಸ್ಟಿಚ್ಚು ನೆಕ್ಸ್ಟ್ ಯೂಸ್ ಆಗುತ್ತೆ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ.
ಒಂದು ನ್ಯಾಪ್ಕಿನ್ ರೆಡಿ ಆಯಿತು. ಈ ಥರ ವರ್ಕ್ನ ಮಕ್ಕಳಿಗೆ ಸ್ಕೂಲಲ್ಲಿ ಕ್ರಿಯೇಟಿವ್ ವರ್ಕಿಗೆ ಕೊಡ್ತಾ ಇದ್ದಾರಂತೆ. ಅವ್ರಿಗೆ ನಾವು ಮನೇಲಿ ಕಲ್ತಿದ್ರೆ ಬೇರೆದವ್ರಿಗೆ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ವರ್ಕ್ ಕೊಟ್ಟಾಗ ನಾವು ಬೇರೆ ವರ್ಕ್ ಕೊಟ್ಟಾಗ ನಾವೇ ಮಾಡಿ ಕೊಡ್ಬೋದಲ್ವ. ಸೊ ಮಕ್ಕಳಿಗೆ ಹೇಳ್ಕೊಡ್ಬೋದು, ನಾವಾದರೂ ಮಾಡಿಕೊಡ್ಬೋದು. ಅದರಿಂದ ನಾನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಸಿಗೋಣ. ನೆಕ್ಸ್ಟ್ 2ನೇ ಕ್ಲಾಸ್ ಮುಗಿಯಿತು, 3ನೇ ಕ್ಲಾಸಿಗೆ ಜಾಯಿನ್ ಆಗೋಣ ನಾಳೆಗೆ. ಥ್ಯಾಂಕ್ ಯು.